ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗಿಲ್ಲಿ ಇವತ್ತು ಒಂದಿಷ್ಟು ಒಣ ಮರಗಳನ್ನು ತೋರಿಸ್ತೀನಿ. ಹಣ್ಣೆಲೆ ಉದುರುವಾಗ ಹಸಿರೆಲೆ ನಗುತ್ತಿತ್ತು. ಈ ರೀತಿ ಒಂದು ಒಣ ಮರಗಳನ್ನು ತೋರಿಸ್ತೀನಿ. ನೋಡಿ, ಇದು ನಿಜವಾಗಿ ನ್ಯಾಚುರಲ್. ಇದು ಹಣ್ಣೆಲೆ ಉದುರ್ತಾ ಇದೆ. ಹಾಗಾಗಿ ಈ ಗಾದೆಯನ್ನು ಮಾಡಿದ್ದಾರೆ. ಹಣ್ಣೆಲೆ ಉದುರುವಾಗ ಹಸಿರೆಲೆ ನಗುತ್ತಿತ್ತೋಳಿ. ನಾಳೆ ಅದು ಹಾಗೆ ಆಗೋದು ಅಂತ ಅದಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಈ ಅಜ್ಜಿ ಹಾಲು ಮಾರಲಿಕ್ಕೆ ಹೊರಟಿದ್ಲು. ಆವಾಗ ತೆಗೆದಂಥ ಫೋಟೋ ಇದು. ನ್ಯಾಚುರಲ್ಲು, ಪೇಂಟಿಂಗ್ ಅಲ್ಲ. ಮತ್ತು ಎಲ್ಲವನ್ನು ನ್ಯಾಚುರಲ್ ಆಗಿರೋದನ್ನೇ ನಾನು ಹಾಕ್ತಾಯಿದ್ದೀನಿ, ಯಾವುದು ಪೇಂಟಿಂಗ್ ಅಲ್ಲ. ಇವಾಗ ಚೈತ್ರ ಮಾಸ ಆಗಿರೋದರಿಂದ ಅದೆಲ್ಲ ಚಿಗುರುತ್ತಲ್ವಾ, ಅದನ್ನು ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಒಣ ಮರ ಅಂದರೆ ಹಳೆಯ ಎಲೆಗಳನ್ನು ಉದುರಿಸಿ ಮೌನವಾಗಿ ಹೊಸ ಜೀವನಕ್ಕಾಗಿ ಕಾಯುತ್ತಿರುವ ಮರ. ಇದು ಅಂತ್ಯವಲ್ಲ, ಬದಲಾವಣೆಯ ಸಂಕೇತ. ಒಣಮರವು ಸುಲಭವಾಗಿ ಉರಿಯುವುದರಿಂದ ಇದನ್ನು ಸೌದೆಗಾಗಿ ಬಳಸಲು ಸೂಕ್ತ. ಒಣಗಿದ ನಂತರ ಮರವು ಹೆಚ್ಚು ಗಟ್ಟಿಯಾಗುತ್ತದೆ ಮತ್ತು ಪೀಠೋಪಕರಣಗಳಿಗೆ ಯೋಗ್ಯವಾಗಿರುತ್ತದೆ. ಇದು ಹಸಿ ಮರಕ್ಕಿಂತ ಕಡಿಮೆ ತೂಕ ಇರುತ್ತದೆ. ಒಣಗಿದ ನಂತರ ಸ್ವಲ್ಪ ಕಡಿಮೆ ತೂಕ ಬರುತ್ತದೆ. ಇದರಲ್ಲಿ ನೀರಿನ ಅಂಶ ತುಂಬಾ ಕಡಿಮೆ ಇರ್ತದೆ. ಮನೆ ಕಟ್ಟುವಾಗೂ ಒಣಗಿದ ಮರವನ್ನೇ ಉಪಯೋಗಿಸ್ತಾರೆ. ಸಾಲು ಮರದ ತಿಮ್ಮಕ್ಕನವರು ಕರ್ನಾಟಕದ ಒಬ್ಬ ಶ್ರೇಷ್ಠ ಪರಿಸರವಾದಿ. ಇವರು ತುಮಕೂರು ಜಿಲ್ಲೆಯವರಾಗಿದ್ದು, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಬಳಿ ಸುಮಾರು 385 ಆಲದ ಮರಗಳನ್ನು ಮತ್ತು ಸಾವಿರಾರು ಇತರ ಮರಗಳನ್ನು ಬೆಳೆಸಿದ್ದಾರೆ. ಇವರ ಸಾಧನೆಗಾಗಿ ಭಾರತ ಸರ್ಕಾರವು 2019ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮರಗಳನ್ನು ಮಕ್ಕಳಂತೆ ಪೋಷಿಸಿದ ಇವರ ಜೀವನ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ. ನಾವು ಮರಗಳನ್ನು ರಸ್ತೆಯ ಎರಡೂ ಪಕ್ಕದಲ್ಲಿ ಕಾಣುತ್ತೇವೆ. ರಸ್ತೆ ಪಕ್ಕದಲ್ಲಿ ಬೆಳೆಸುವ ಮರಗಳು ನೆರಳು ನೀಡುವುದಲ್ಲದೆ ಪರಿಸರವನ್ನು ತಂಪಾಗಿರಿಸುತ್ತದೆ. ಸಾಮಾನ್ಯವಾಗಿ ಕಂಡುಬರುವ ಕೆಲವು ಮುಖ್ಯ ಮರ ಅಂದರೆ ಕೆಲವು ಬೇವಿನ ಮರ ಇರುತ್ತದೆ. ಬೇವಿನ ಮರ ಗಾಳಿಯನ್ನು ಶುದ್ಧೀಕರಿಸಿ ನಮಗೆ ಉತ್ತಮ ನೆರಳು ನೀಡುತ್ತದೆ. ಇನ್ನು ಅಶ್ವತ್ಥ ಮರ, ಇವು ದಟ್ಟವಾಗಿ ಬೆಳೆದು ನೆರಳು ಮತ್ತು ಹೆಚ್ಚಿನ ಆಮ್ಲಜನಕವನ್ನು ನೀಡುತ್ತವೆ. ಹೊಂಗೆ ಮರ ರಸ್ತೆ ಬದಿಯಲ್ಲಿ ಬೆಳೆಯಲು ಅತ್ಯಂತ ಜನಪ್ರಿಯ, ಯಾಕೆಂದರೆ ಇದು ಕಡಿಮೆ ನೀರಿನಲ್ಲಿ ಬೇಗ ಬೆಳೀತದೆ. ಇನ್ನು ಮಳೆ ಮರ ಅಂತ ಒಂದಿದೆ. ಇದು ವಿಶಾಲವಾಗಿ ಹರಡಿಕೊಳ್ಳುವುದರಿಂದ ರಸ್ತೆ ಮೇಲೆ ದೊಡ್ಡ ಛತ್ರಿಯಂತೆ ನೆರಳು ನೀಡುತ್ತದೆ. ಇನ್ನು ಗುಲ್ಮಹರ್, ಕೆಂಪು ಹೂಗಳಿಂದ ರಸ್ತೆಗೆ ಸೌಂದರ್ಯ ನೀಡುತ್ತವೆ. ಈ ಮರಗಳು ಧೂಳನ್ನು ತಡೆಹಿಡಿದು ಶಬ್ದ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮರಗಳಲ್ಲಿ ಸಾವಿರಾರು ಹೆಸರಿನ ಮರಗಳಿವೆ. ಇವೆಲ್ಲ ಮಾವಿನ ಮರ ಹಾಗೂ ಹುಣಸೆ ಮರಗಳು. ಈ ಥರ ಮರಗಳು ನೆಟ್ಟರೆ ಎಷ್ಟು ಉಪಕಾರಿ ಅಲ್ವಾ. ನೆರಳೂ ಆಗುತ್ತೆ, ತಿನ್ನಲು ಹಣ್ಣು ಸಿಗುತ್ತೆ, ಎಷ್ಟು ಉಪಕಾರಿ. ಹೀಗೆ ಎಲ್ಲರೂ ಗಿಡ ನೆಡೋದನ್ನು ಕಲಿಯಬೇಕು. ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು. ಹೊಸ ಚಿಗುರುಗಳೊಂದಿಗೆ ನಗುತ್ತಿರುವ ಪ್ರಕೃತಿ, ವಸಂತದ ಆಗಮನ ಮತ್ತು ಹೊಸ ಭರವಸೆಯ ಪ್ರತಿಬಿಂಬ. ವೀಕ್ಷಕರೇ, DVಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಿರುವ ಒಂದು ವಾಕ್ಯವನ್ನು ನಾನಿಲ್ಲಿ ಓದ್ತೀನಿ. ಹಸಿರು ಮರವಿರಲದರ ನೆರಳಲ್ಲಿ ಕುಳಿತು ನಗು, ಒಣಗಿ ಮರವಿರಲದನ್ನು ಸುಟ್ಟು ಮೈ ಕಾಸಿಕೊ, ಹಸನಾದ ನಾರಿಯನ್ನು ಕೂಡಿ ಸುಖವಾಗಿ ಬಾಳು, ವ್ಯಸನದಲ್ಲಿ ಮಂಕುತಿಮ್ಮ. ಅಂದರೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವಾಗ, ಅಂದರೆ ಹಸಿ ಮರ ಇದ್ದಾಗೆ ಅದರ ಸುಖವನ್ನು ಅನುಭವಿಸು. ಒಂದು ವೇಳೆ ಕಷ್ಟಗಳು ಬಂದು ಜೀವನ ಒಣಗಿದಂತಾದರೂ, ಅಂದರೆ ಒಣಗಿದ ಮರ ಆದರೆ ಆ ಕಷ್ಟಗಳನ್ನೇ ಅನುಭವದ ಇಂಧನವನ್ನಾಗಿ ಮಾಡಿಕೊಂಡು ಧೈರ್ಯದಿಂದ ಬದುಕು ಸಾಗಿಸು ಅಂಥೇಳಿ ಇದರ ಅರ್ಥ. ಹಸಿ ಮರದಲ್ಲಿ ಜೀವಕೋಶಗಳು ಮತ್ತು ನೀರು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇದು ಬೇಗನೆ ಉರಿಯುವುದಿಲ್ಲ, ಸುಟ್ಟರೆ ಹೆಚ್ಚು ಹೊಗೆ ಬರುತ್ತದೆ. ಆದ್ದರಿಂದ ಇದನ್ನು ತಕ್ಷಣ ಉರುವಲಾಗಿ ಬಳಸಬಾರದು. ಇದರಲ್ಲಿ ನೀರಿನ ಅಂಶವಿರುವುದರಿಂದ ಇದು ಭಾರವಾಗಿರುತ್ತದೆ. ಹಸಿ ಮರವು ನಮನೀಯವಾಗಿದ್ದು ಸುಲಭವಾಗಿ ಬಗ್ಗಿಸಬಹುದು, ಆದರೆ ಬೇಗನೆ ಕೆಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಒಣ ಮರವು ನಿರ್ಮಾಣ ಮತ್ತು ಇಂಧನಕ್ಕೆ ಉತ್ತಮವಾದರೆ, ಹಸಿ ಮರವು ಬೆಳೆಯುತ್ತಿರುವ ಜೀವಂತ ಸ್ಥಿತಿಯನ್ನು ಸೂಚಿಸುತ್ತದೆ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಲಂತ ಬೆಲ್ಲೈಕನ್ ಬಾರಿಸ್ರಿ, ಒಂದು ಲೈಕ್ ಕೊಡಿ.